ಈ ಜನವರಿ 1 ಆಕ್ಚುಲಿ ಹೊಸ ವರ್ಷ ಅಲ್ಲ, ಜೀಸಸ್ ಬರ್ತ್ಡೇ ನಾವು ಸೆಲೆಬ್ರೇಟ್ ಮಾಡಿದ್ದು. ಇದ್ಯಾಕಪ್ಪ ಈ ತರ ಹೇಳ್ತಿದ್ದೀನಿ ಅಂದ್ರೆ ಮುಂದೆ ನೀವೇ ನೋಡ್ತೀರಿ ಏನ್ ಕಾರಣ ಅಂತ. ಈಗ ನಾವು ದಿನಾಂಕಗಳೆಲ್ಲ ಬರೀತೀವಲ್ಲ, 2024, 25, 26 ಅಂತ, ಅದೇನು ಅಂತ ಯೋಚನೆ ಮಾಡಿದೀರಾ? ಈ 2026 ಹೆಂಗ್ ಬಂತು ಅಂತ ಅಂದ್ರೆ, ಜೀಸಸ್ ಹುಟ್ಟಿರೋಂಥ ದಿನಾಂಕ ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದರಿಂದ ಇಲ್ಲಿವರೆಗೂ ಪ್ರೆಸೆಂಟ್ ಡೇಟ್ ಕ್ಯಾಲ್ಕುಲೇಟ್ ಮಾಡಿದಾಗ 2026 ಅಂತ ಆಗಿದೆ. ಅದಕ್ಕೆ ಈ ವರ್ಷಗಳನ್ನ AD ಅಂತ ಕರೆಯೋದು. AD ಅಂತಂದ್ರೆ ಅನ್ನೋ ಡಾಮಿನಿ ಅಂತ. ಇನ್ ಲ್ಯಾಟಿನ್ ವರ್ಡ್ ಅಲ್ಲಿ ಅದು ದ ಬರ್ತ್ ಆಫ್ ಲಾರ್ಡ್ ಅಂತ ಒಂದು ಮೀನಿಂಗ್ ಬರುತ್ತೆ. ಈಗ ನಾವು ಬರೀತಿದ್ವಲ್ಲ BC AD ಅಂತ, ಅದೆಲ್ಲ ಕ್ರಿಶ್ಚಿಯನ್ ಟರ್ಮಿನಾಲಜೀಸ್ ಇಂದಾನೆ ಬಂದಿರೋದು. ಸೊ ಅದಕ್ಕೆ ಇದು ಒಂದೇ ಧರ್ಮದ್ದೇ ಕ್ಯಾಲೆಂಡರ್ ಆಗದ್ ಬೇಡ ಅಂದ್ಬಿಟ್ಟು ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಒಂದು ಸೃಷ್ಟಿ ಮಾಡಿದ್ರು. ಬಟ್ ಆಕ್ಚುಲಿ ಅದು ಇಂಡೈರೆಕ್ಟ್ ಆಗು ಇದೇ ಧರ್ಮಕ್ಕೆ ಸಂಬಂಧ ಬರೋದು. ಇವಾಗ್ಲೂ ನಾವು ಫಾಲೋ ಮಾಡ್ತಿರೋದೇ 2026ನೇ ಇಸ್ವಿನೇ. ಸೊ ಈ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ BC ಇಂದ BCE ಕನ್ವರ್ಟ್ ಮಾಡಿದ್ರು, ಬಿಫೋರ್ ಕ್ರೈಸ್ಟ್ ಇಂದ ಬಿಫೋರ್ ಕಾಮನ್ ಏರಾಗೆ. ಮತ್ತೆ AD ಇಂದ CE ಕನ್ವರ್ಟ್ ಮಾಡಿದ್ರು, ಅನ್ನೋ ಡಾಮಿನಿ ಇಂದ ಕಾಮನ್ ಏರಾಗೆ. ಮತ್ತೆ ಈ ಕ್ಯಾಲೆಂಡರ್ ಅಲ್ಲಿ 0 ಇಯರ್ ಅಂತ ಏನಿಲ್ಲ. ಆಕ್ಚುಲಿ ಈ ಗ್ರೆಗೋರಿಯನ್ ಕ್ಯಾಲೆಂಡರ್ಗಿಂತ ಮುಂಚೆ ಒಬ್ರು ಲೆಜೆಂಡರಿ ಕ್ಯಾರೆಕ್ಟರ್ ಇದ್ರಲ್ಲ, ಜೂಲಿಯಸ್ ಸೀಸರ್ ಅಂತ, ಅವ್ರದೇ ಒಂದು ಕ್ಯಾಲೆಂಡರ್ ಇತ್ತು, ಜೂಲಿಯಸ್ ಕ್ಯಾಲೆಂಡರ್ ಅಂತ. ಅದನ್ನ ಫಾಲೋ ಮಾಡ್ತಿದ್ರು ಆಕ್ಚುಲಿ ಅಫಿಷಿಯಲ್ ಆಗಿ ವರ್ಲ್ಡ್ ವೈಡ್. ಸೊ 1582 ಅಲ್ಲಿ ಒಬ್ಬ ಪೋಪು ಜೂಲಿಯಸ್ ಸೀಸರ್ ಕ್ಯಾಲೆಂಡರ್ನ ರಿಪ್ಲೇಸ್ ಮಾಡಿದ್ದು ಈ ಕ್ಯಾಲೆಂಡರ್.